ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್. 5ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 7 ವೃತ್ತಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 6.1 ಮತ್ತು ಅಭ್ಯಾಸ 6.2 ಕೋನಗಳು ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಿದ್ದೇವೆ. ಈ ವಿಡಿಯೋದಲ್ಲಿ ಅಭ್ಯಾಸ 7.1ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಮೊದಲನೇ ಪ್ರಶ್ನೆ, ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿಸಿ. ಇಲ್ಲಿ ಒಂದು ವೃತ್ತದ ಚಿತ್ರವನ್ನು ಕೊಡಲಾಗಿದೆ. ಈ ಚಿತ್ರವನ್ನು ಗಮನಿಸಿ ನಾವು ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಈಗ ಉತ್ತರಿಸಬೇಕು. ಇಲ್ಲಿ ನೀವು ವೃತ್ತದಲ್ಲಿ ಗಮನಿಸುವುದು, ಮೊದಲನೆಯದಾಗಿ ಇಲ್ಲಿ O ಎನ್ನುವುದು ವೃತ್ತ ಕೇಂದ್ರವಾಗಿದೆ. A ಎನ್ನುವುದು ಇಲ್ಲಿ ಒಂದು ವೃತ್ತದ ಮೇಲಿರುವ ಬಿಂದು. ಇಲ್ಲಿ R ಎಂದು ಕೊಟ್ಟಿದ್ದಾರೆ. R ಎಂದರೆ ತ್ರಿಜ್ಯ ಎಂದು ನೀವು ಗಮನಿಸಬೇಕು. ತ್ರಿಜ್ಯವನ್ನು ಇಲ್ಲಿ OA ಎಂದು ಕೂಡ ನೀವು ಊಹಿಸಬಹುದು ಅಥವಾ OA ಎಂದು ಕೂಡ ಇಲ್ಲಿ ಹೇಳಬಹುದಾಗಿದೆ. ತ್ರಿಜ್ಯವನ್ನು R ನಿಂದ ಗುರುತಿಸಲಾಗುತ್ತದೆ. ಈಗ ನಾವು ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸೋಣ. ಎ ಪ್ರಶ್ನೆ, ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ವೃತ್ತದ ಮೇಲಿನ ಬಿಂದು A ಆಗಿದೆ ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರ, ವೃತ್ತ ಕೇಂದ್ರ ಇಲ್ಲಿ 0 ಆಗಿದೆ. ಎ ಇಂದ 0ಗಿರುವ ದೂರವನ್ನು ನಾವು ತ್ರಿಜ್ಯವೆಂದು ಕರೆಯುತ್ತೇವೆ. ಆದ್ದರಿಂದ ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರ ತ್ರಿಜ್ಯ ಎಂದು ನಾವು ಬರೆಯಬೇಕು. ಬಿ ಪ್ರಶ್ನೆ, ಚಿತ್ರದಲ್ಲಿ ಇಲ್ಲಿ ಮೊದಲನೆಯದಾಗಿ ವೃತ್ತ ಕೇಂದ್ರ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ವೃತ್ತ ಕೇಂದ್ರ ಎಂದರೆ ತ್ರಿಜ್ಯದ ಮಧ್ಯಭಾಗ. ಇಲ್ಲಿ ತ್ರಿಜ್ಯದ ಮಧ್ಯಭಾಗ O ಆಗಿದೆ. ಆದ್ದರಿಂದ ವೃತ್ತ ಕೇಂದ್ರ O ಎಂದು ನಾವು ಇಲ್ಲಿ ಬರೆಯಬೇಕು. ಪ್ರಶ್ನೆ ನಂಬರ್ 2, ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುವ ರೇಖಾಖಂಡ. ಇಲ್ಲಿ ನೀವು ಒಂದು ರೇಖಾಖಂಡವನ್ನು ಗುರುತಿಸಬಹುದು. ಇಲ್ಲಿ ತ್ರಿಜ್ಯವನ್ನು ಈ ರೇಖಾಖಂಡದಿಂದ ಗುರುತಿಸಲಾಗುತ್ತದೆ. ಇಲ್ಲಿ ರೇಖಾಖಂಡದ ಹೆಸರನ್ನು ನಾವು OA ಎಂದು ಬರೆಯಬೇಕು. ಆದ್ದರಿಂದ ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುವ ರೇಖಾಖಂಡ OA ಎಂದು ಬರೆದಿದ್ದೇವೆ. ಪ್ರಶ್ನೆ ನಂಬರ್ 3, ವೃತ್ತದ ತ್ರಿಜ್ಯ ಡ್ಯಾಶ್ ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. ಇಲ್ಲಿಗ ನಾವು ವೃತ್ತದ ತ್ರಿಜ್ಯವನ್ನು ಅಳೆಯಬೇಕು. ಈಗ ಇಲ್ಲಿ ವೃತ್ತದ ತ್ರಿಜ್ಯವನ್ನು ಅಳೆಯೋಣ. ಇಲ್ಲಿ ಸೆಂಟಿಮೀಟರ್ಗಳಲ್ಲಿ ಈಗ ನಾವು ತ್ರಿಜ್ಯವನ್ನು ಹೆಸರಿಸಬೇಕು. ಇಲ್ಲಿ 1, 2.5 ಬಂದಿದೆ. ಆದ್ದರಿಂದ ವೃತ್ತದ ತ್ರಿಜ್ಯ 2.5 ಸೆಂಟಿಮೀಟರ್ ಎಂದು ಬರೆಯಿರಿ. ಪ್ರಶ್ನೆ ನಂಬರ್ 2, ಸರಿಯಾದ ಹೇಳಿಕೆಗಳನ್ನು ಸರಿ ಚಿಹ್ನೆಯಿಂದಲೂ ತಪ್ಪು ಹೇಳಿಕೆಗಳನ್ನು ತಪ್ಪು ಚಿಹ್ನೆಯಿಂದಲೂ ಗುರುತಿಸಿ. ಮೊದಲನೇ ಪ್ರಶ್ನೆ, ಇಲ್ಲಿ ಒಂದು ವೃತ್ತಕ್ಕೆ ಒಂದೇ ತ್ರಿಜ್ಯವನ್ನು ಎಳೆಯಬಹುದು ಎಂದು ಹೇಳುತ್ತಿದ್ದಾರೆ. ಇಲ್ಲಿ ಈ ಹೇಳಿಕೆ ತಪ್ಪಾಗಿದೆ. ಇಲ್ಲಿ ನೀವು ಇದೇ ಚಿತ್ರದಲ್ಲೂ ಕೂಡ ಗಮನಿಸಬಹುದು. ಈ ವೃತ್ತಕ್ಕೆ ನಾವು ಅನೇಕ ಬಾರಿ ಇಲ್ಲಿ ತ್ರಿಜ್ಯವನ್ನು ಎಳೆಯಬಹುದಾಗಿದೆ. ಆದ್ದರಿಂದ ಇಲ್ಲಿ ಒಂದು ವೃತ್ತಕ್ಕೆ ಒಂದೇ ತ್ರಿಜ್ಯವನ್ನು ಎಳೆಯಬಹುದು ಎಂದು ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನು ನಾವು ತಪ್ಪು ಎಂದು ಬರೆಯಬೇಕು. ಈ ಹೇಳಿಕೆ ತಪ್ಪಾಗಿದೆ. ಪ್ರಶ್ನೆ ನಂಬರ್ ಬಿ, ವೃತ್ತದ ಎಲ್ಲ ತ್ರಿಜ್ಯಗಳು ಪರಸ್ಪರ ಸಮ. ಇಲ್ಲಿ ನೀವು ಈ ವೃತ್ತದಲ್ಲೂ ಕೂಡ ಗಮನಿಸಬಹುದು. ಇಲ್ಲಿ ಎಲ್ಲ ತ್ರಿಜ್ಯಗಳು ಕೂಡ 2.5 ಸೆಂಟಿಮೀಟರ್ಗಳಷ್ಟೇ ಅಳತೆ ಇರುತ್ತದೆ. ಆದ್ದರಿಂದ ಇಲ್ಲಿ ವೃತ್ತದ ಎಲ್ಲ ತ್ರಿಜ್ಯಗಳು ಸಮನಾಗಿರುತ್ತವೆ. ಆದ್ದರಿಂದ ಇಲ್ಲಿ ಈ ಹೇಳಿಕೆ ಸರಿಯಾಗಿದೆ. ವೃತ್ತದ ಎಲ್ಲ ತ್ರಿಜ್ಯಗಳು ಪರಸ್ಪರ ಸಮ. ಸರಿ ಚಿಹ್ನೆಯನ್ನು ಅಳವಡಿಸಿ. ಸಿ ಪ್ರಶ್ನೆ, ಒಂದು ವೃತ್ತಕ್ಕೆ ಒಂದೇ ಕೇಂದ್ರವಿರುತ್ತದೆ. ಇಲ್ಲಿ ನೀವು ನೋಡಬಹುದು, ಯಾವುದೇ ಒಂದು ವೃತ್ತಕ್ಕೆ ಒಂದೇ ಕೇಂದ್ರವಿರುತ್ತದೆ. ಈ ಹೇಳಿಕೆ ಕೂಡ ಸಮನಾಗಿದೆ. ಇಲ್ಲಿ ಸರಿ ಎಂದು ಬರೆಯಿರಿ. ಪ್ರಶ್ನೆ ಡಿ, ಚಿತ್ರದಲ್ಲಿ OCಯ ಅಳತೆ ವೃತ್ತದ ತ್ರಿಜ್ಯ ಎಂದು ಹೇಳಿದ್ದಾರೆ. ಇಲ್ಲಿ OCಯನ್ನು ಗಮನಿಸಿ. ಇಲ್ಲಿ ವೃತ್ತ ಕೇಂದ್ರ ಮತ್ತು ವೃತ್ತದ ಮೇಲಿನ ಬಿಂದುವಿಗೆ ಈ ಗೆರೆಯನ್ನು ಸೇರಿಸಲಾಗಿದೆ. ಇಲ್ಲಿ ವೃತ್ತ ಕೇಂದ್ರ ಮತ್ತು ವೃತ್ತಕ್ಕಿರುವ ದೂರವನ್ನು ನಾವು ತ್ರಿಜ್ಯವೆಂದು ಕರೆಯುತ್ತೇವೆ. ಇಲ್ಲೂ ಕೂಡ ತ್ರಿಜ್ಯದಲ್ಲಿ OCಯ ಅಳತೆ ವೃತ್ತದ ತ್ರಿಜ್ಯ ಎಂದು ಹೇಳುತ್ತಿದ್ದಾರೆ. ಇಲ್ಲಿ ಹೌದು, OCಯು ವೃತ್ತದ ತ್ರಿಜ್ಯವಾಗಿದೆ. ಸರಿ ಎಂದು ಬರೆಯಿರಿ. ಈ ಪ್ರಶ್ನೆ, ಚಿತ್ರದಲ್ಲಿ AB ವೃತ್ತದ ತ್ರಿಜ್ಯ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು ಗಮನಿಸಿ, AB ಇಲ್ಲಿ ವೃತ್ತದ ಮೇಲಿನ ಬಿಂದು ಮತ್ತು ಇಲ್ಲಿ ವೃತ್ತ ಕೇಂದ್ರಕ್ಕಿರುವ ದೂರವಾಗಿಲ್ಲ. ಈ ಎರಡೂ ಬಿಂದುಗಳು ಕೂಡ ಇಲ್ಲಿ ವೃತ್ತದ ಮೇಲೆ ಇವೆ. ಇಲ್ಲಿ AB ಎನ್ನುವುದು ಒಂದು ಕಂಸವಾಗುತ್ತದೆ. ಆದ್ದರಿಂದ ಚಿತ್ರದಲ್ಲಿ AB ವೃತ್ತದ ತ್ರಿಜ್ಯವಲ್ಲ. ಇಲ್ಲಿ ತಪ್ಪು ಎಂದು ನಾವು ಬರೆಯಬೇಕು. ಪ್ರಶ್ನೆ ನಂಬರ್ 3, ಕೆಳಗೆ ನೀಡಲಾದ ಪ್ರತಿಯೊಂದು ಚಿತ್ರವನ್ನು ಗಮನಿಸಿ ಮುಂದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 4 ಚಿತ್ರಗಳನ್ನು ಕೊಡಲಾಗಿದೆ. ಪ್ರತಿಯೊಂದು ಚಿತ್ರವನ್ನು ಗಮನಿಸಿ. ಚಿತ್ರ ಎ, ಇಲ್ಲಿ ಚಿತ್ರ ಬಿ, ಚಿತ್ರ ಸಿ ಮತ್ತು ಚಿತ್ರ ಡಿ ಅನ್ನು ಕೊಡಲಾಗಿದೆ. ಈಗ ನಾವು ಕೆಳಗೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರಶ್ನೆ 1, ಚಿತ್ರ ಎ ಯಲ್ಲಿ ಎಷ್ಟು ವೃತ್ತಗಳಿವೆ? ಅವುಗಳು ಒಂದೇ ಕೇಂದ್ರವನ್ನು ಹೊಂದಿವೆಯೇ ಎಂದು ಕೇಳುತ್ತಿದ್ದಾರೆ. ಇಲ್ಲಿ ಚಿತ್ರ ಎ ಯನ್ನು ಗಮನಿಸಿ. ಇಲ್ಲಿ ಚಿತ್ರ ಎ ಯಲ್ಲಿ ನೀವು 2 ವೃತ್ತಗಳನ್ನು ನೋಡಬಹುದು. ಇದು ಮೊದಲನೇ ವೃತ್ತ, ಇದು ಎರಡನೇ ವೃತ್ತ. ಇಲ್ಲಿ 2 ವೃತ್ತಗಳನ್ನು ನೋಡಬಹುದು. ಆದ್ದರಿಂದ ಚಿತ್ರ ಎ ಯಲ್ಲಿ 2 ವೃತ್ತಗಳಿವೆ. ಇವು
ಇಲ್ಲಿ ನೀವು ನೋಡಬಹುದು, ಇಲ್ಲಿ ವೃತ್ತ ಕೇಂದ್ರ ಅಂದರೆ ಒಂದೇ ಕೇಂದ್ರವನ್ನು ಹೊಂದಿವೆ. ಅವುಗಳು ಒಂದೇ ಕೇಂದ್ರವನ್ನು ಹೊಂದಿವೆಯೇ ಎಂದು ಕೇಳುತ್ತಿದ್ದಾರೆ. ಹೌದು, ಅವು ಒಂದೇ ಕೇಂದ್ರವನ್ನು ಹೊಂದಿದೆ ಎಂದು ಬರೆಯಬೇಕು. ಇಲ್ಲಿ ಉತ್ತರ ಚಿತ್ರ ಎ ಯಲ್ಲಿ 2 ವೃತ್ತಗಳಿವೆ. ಅವು ಒಂದೇ ಕೇಂದ್ರವನ್ನು ಹೊಂದಿವೆ ಎಂದು ನಾವು ಬರೆದಿದ್ದೇವೆ. ಇದೇ ರೀತಿಯಾಗಿ ನೀವು ಉತ್ತರವನ್ನು ಬರೆದುಕೊಳ್ಳಿ. ಚಿತ್ರ ಎ ಯಲ್ಲಿ 2 ವೃತ್ತಗಳಿವೆ. ಅವು ಒಂದೇ ಕೇಂದ್ರವನ್ನು ಹೊಂದಿವೆ ಎಂದು ಬರೆಯಬೇಕು. ಪ್ರಶ್ನೆ ನಂಬರ್ 2, ಚಿತ್ರ ಬಿ ಯಲ್ಲಿ ಎಷ್ಟು ವೃತ್ತಗಳಿವೆ? ಅವು ಒಂದೇ ಕೇಂದ್ರವನ್ನು ಹೊಂದಿವೆಯೇ ಎಂದು ಕೇಳುತ್ತಿದ್ದಾರೆ. ಈಗ ನಾವು ಚಿತ್ರ ಬಿ ಅನ್ನು ಗಮನಿಸೋಣ. ಇಲ್ಲಿ ವೃತ್ತಗಳನ್ನು ಎಣಿಸಬೇಕು. 1 2 3 4 ವೃತ್ತಗಳನ್ನು ನೀವು ನೋಡಬಹುದು. ಇವುಗಳು ಕೂಡ ಇಲ್ಲಿ ಒಂದೇ ಕೇಂದ್ರವನ್ನು ಹೊಂದಿವೆ. ಆದ್ದರಿಂದ ಉತ್ತರದಲ್ಲಿ ಚಿತ್ರ ಬಿ ಯಲ್ಲಿ 4 ವೃತ್ತಗಳಿವೆ. ಅವು ಒಂದೇ ಕೇಂದ್ರವನ್ನು ಹೊಂದಿವೆ ಎಂದು ಬರೆದಿದ್ದೇವೆ. ನೀವು ಇದೇ ರೀತಿಯಾಗಿ ಬರೆದುಕೊಳ್ಳಿ. ಇಲ್ಲಿ ಚಿತ್ರ ಬಿ ಯಲ್ಲಿ 4 ವೃತ್ತಗಳಿವೆ. ಅವು ಒಂದೇ ಕೇಂದ್ರವನ್ನು ಹೊಂದಿವೆ. ಈ ರೀತಿಯಾಗಿ ನಾವು ಬರೆಯಬೇಕು. ಪ್ರಶ್ನೆ ನಂಬರ್ 3, ಚಿತ್ರ ಸಿ ಯಲ್ಲಿ ಗಂಟೆಯ ಮುಳ್ಳಿನ ಉದ್ದ ಡ್ಯಾಶ್ನೇ ವೃತ್ತದ ತ್ರಿಜ್ಯ. ಇಲ್ಲಿ ಚಿತ್ರ ಸಿ ಅನ್ನು ಗಮನಿಸೋಣ. ಇಲ್ಲಿ ಚಿತ್ರ ಸಿ, ಇಲ್ಲಿ ಗಂಟೆಯ ಮುಳ್ಳು ಎಂದರೆ ಸಣ್ಣ ಮುಳ್ಳನ್ನು ನಾವು ಗಂಟೆಯ ಮುಳ್ಳು ಎಂದು ಕರೆಯುತ್ತೇವೆ. ಇಲ್ಲಿ ಸಣ್ಣ ಮುಳ್ಳನ್ನು ನೀವು ಗಮನಿಸಿ. ಇದು ಮೊದಲನೇ ವೃತ್ತದ ತ್ರಿಜ್ಯವಾಗಿದೆ. ಅಂದರೆ ಇಲ್ಲಿ ವೃತ್ತ ಕೇಂದ್ರ ಮತ್ತು ವೃತ್ತದ ಒಂದು ಮೇಲಿನ ಭಾಗಕ್ಕಿರುವ ದೂರವಾಗಿದೆ. ಆದ್ದರಿಂದ ಚಿತ್ರ ಸಿ ಯಲ್ಲಿ ಗಂಟೆಯ ಮುಳ್ಳಿನ ಉದ್ದ, ಈ ಮುಳ್ಳಿನ ಉದ್ದ 1ನೇ ವೃತ್ತದ ತ್ರಿಜ್ಯ ಎಂದು ಬರೆಯಬೇಕು. ಈ ಮೊದಲನೇ ವೃತ್ತದ ತ್ರಿಜ್ಯವಾಗಿದೆ. ಪ್ರಶ್ನೆ ನಂಬರ್ 4ರಲ್ಲಿ ಚಿತ್ರ ಸಿ ಯಲ್ಲಿ ನಿಮಿಷದ ಮುಳ್ಳಿನ ಉದ್ದ, ನಿಮಿಷದ ಮುಳ್ಳನ್ನು ಗಮನಿಸಿ. ಇಲ್ಲಿ ನಿಮಿಷದ ಮುಳ್ಳು 2ನೇ ವೃತ್ತದ ತ್ರಿಜ್ಯವಾಗಿದೆ. ಇದು ಮೊದಲನೇ ವೃತ್ತ, ಇದು 2ನೇ ವೃತ್ತ. ಇಲ್ಲಿ 2ನೇ ವೃತ್ತದ ತ್ರಿಜ್ಯವನ್ನಾಗಿ ಇಲ್ಲಿ ವೃತ್ತ ಕೇಂದ್ರ ಮತ್ತು ವೃತ್ತದ ಮೇಲಿನ ಒಂದು ಬಿಂದುವಿಗೆ ಸೇರಿದೆ. ಆದ್ದರಿಂದ ಇದು 2ನೇ ವೃತ್ತದ ತ್ರಿಜ್ಯವಾಗಿದೆ. ಇಲ್ಲಿ ಚಿತ್ರ ಸಿ ಯಲ್ಲಿ ನಿಮಿಷದ ಮುಳ್ಳಿನ ಉದ್ದ 2ನೇ ವೃತ್ತದ ತ್ರಿಜ್ಯ ಎಂದು ಬರೆಯಬೇಕು. ಪ್ರಶ್ನೆ 5, ಚಿತ್ರ ಡಿ ಯಲ್ಲಿ ಯಾವ ಹಸುವಿನ ಹಗ್ಗ ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುತ್ತದೆ? ಇಲ್ಲಿ ಚಿತ್ರ ಡಿ ಅನ್ನು ಗಮನಿಸಿ. ಇಲ್ಲಿ 2 ಎತ್ತುಗಳ ಚಿತ್ರವನ್ನು ಅಥವಾ 2 ಹಸುಗಳ ಚಿತ್ರವನ್ನು ಕೊಡಲಾಗಿದೆ. ಇಲ್ಲಿ ನೀವು ನೋಡಬಹುದು. ಇಲ್ಲಿ ಡಿ, ಎ, ಬಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ವೃತ್ತದ ತ್ರಿಜ್ಯವು ಯಾವಾಗಲೂ ನೇರವಾಗಿರುತ್ತದೆ. ಇಲ್ಲಿ ವಕ್ರರೇಖೆಯಾಗಿ ಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುತ್ತಿರುವಂತಹ ಹಸು ಬಿ ಹಸುವಾಗಿದೆ. ಇಲ್ಲಿ ಚಿತ್ರ ಡಿ ಯಲ್ಲಿ ಯಾವ ಹಸುವಿನ ಹಗ್ಗ ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುತ್ತದೆ ಎಂದು ಕೇಳುತ್ತಿದ್ದಾರೆ. ಇಲ್ಲಿ ಬಿ ಎಂದು ನಾವು ಬರೆಯಬೇಕು. ಪ್ರಶ್ನೆ ನಂಬರ್ 6ರಲ್ಲಿ ಚಿತ್ರ ಡಿ ಯಲ್ಲಿ ಯಾವ ಹಸುವಿನ ಹಗ್ಗ ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುವುದಿಲ್ಲ ಎಂದು ಕೇಳುತ್ತಿದ್ದಾರೆ. ಇಲ್ಲಿ ಎ ಹಸುವಿನ ಹಗ್ಗ ಪ್ರತಿನಿಧಿಸುತ್ತಿಲ್ಲ. ಆದ್ದರಿಂದ ಇಲ್ಲಿ ಎ ಎಂದು ಬರೆಯಿರಿ. ಪ್ರಶ್ನೆ ನಂಬರ್ 4, ಚಿತ್ರದಲ್ಲಿರುವ ವೃತ್ತಗಳ ತ್ರಿಜ್ಯಗಳ ಉದ್ದಗಳನ್ನು ಅಳೆದು ಬರೆಯಿರಿ. ಇಲ್ಲಿ ಒಂದು ತ್ರಿಜ್ಯವನ್ನು ಕೊಡಲಾಗಿದೆ. ಇಲ್ಲಿ ಓ ಎ, ಇಲ್ಲಿ ಓ ಕೇಂದ್ರವಿರುವ ಒಂದು ವೃತ್ತವನ್ನು ಕೊಟ್ಟಿದ್ದಾರೆ. ಈಗ ನಾವು ಅಳೆಯೋಣ. ಇಲ್ಲಿ 0ಗೆ ನಾವು ಓ ಬಿಂದುವನ್ನು ಅಳವಡಿಸಬೇಕು. ಇಲ್ಲಿ ನೀವು ನೋಡಬಹುದು 1 2 ಸೆಂಟಿಮೀಟರ್ ಉದ್ದವಿದೆ. ಆದ್ದರಿಂದ 2 ಸೆಂಟಿಮೀಟರ್ ಎಂದು ಬರೆಯಿರಿ. ಇದು ವೃತ್ತದ ತ್ರಿಜ್ಯ r = 2 ಸೆಂಟಿಮೀಟರ್. ಈಗ ಈ ವೃತ್ತದ ತ್ರಿಜ್ಯವನ್ನು ಅಳೆಯಬೇಕು. ಇಲ್ಲಿ ನೀವು ಗಮನಿಸಬಹುದು, ಒಂದರ ನಂತರ 1 2 3ನೇ ಬಿಂದುವಿಗೆ ಇಲ್ಲಿ ವೃತ್ತದ ಮೇಲಿನ ಬಿಂದು ಬಂದಿದೆ. ಆದ್ದರಿಂದ ಇಲ್ಲಿ 1 ಬಿಂದು 3 ಸೆಂಟಿಮೀಟರ್ ಎಂದು ಬರೆಯಬೇಕು. ಇಲ್ಲಿ ತ್ರಿಜ್ಯ r = 1 ಬಿಂದು 3 ಸೆಂಟಿಮೀಟರ್. ಈಗ ಇಲ್ಲಿ 2 ವೃತ್ತಗಳನ್ನು ಕೊಟ್ಟಿದ್ದಾರೆ. ಚಿತ್ರ ಸಿ ಅನ್ನು ಗಮನಿಸೋಣ. ಇಲ್ಲಿ ಚಿತ್ರ ಸಿ ಯಲ್ಲಿ ಈಗ ನಾವು ತ್ರಿಜ್ಯವನ್ನು ಎಳೆಯಬೇಕು. ತ್ರಿಜ್ಯವನ್ನು ಎಳೆದಾಗ ಇಲ್ಲಿ ನೀವು ನೋಡಬಹುದು 1 2 3 ಸೆಂಟಿಮೀಟರ್ ತ್ರಿಜ್ಯ ಬಂದಿದೆ. ಆದ್ದರಿಂದ 3 ಸೆಂಟಿಮೀಟರ್ ಎಂದು ಬರೆಯಿರಿ. ಇಲ್ಲಿ ಚಿತ್ರ ಡಿ ಯಲ್ಲೂ ಕೂಡ ನಾವು ಈಗ ಒಂದು ತ್ರಿಜ್ಯವನ್ನು ಎಳೆಯಬೇಕು. ತ್ರಿಜ್ಯವನ್ನು ಎಳೆದಾಗ 1 2 ಬಿಂದು 5 ಸೆಂಟಿಮೀಟರ್ ಬಂದಿದೆ. ಆದ್ದರಿಂದ ಇಲ್ಲಿ ತ್ರಿಜ್ಯ r = 2 ಬಿಂದು 5 ಸೆಂಟಿಮೀಟರ್ ಎಂದು ಬರೆಯಬೇಕು. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 7.1ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 7.2ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ.
ನಮ್ಮ ಅನು ಎಜುಕೇಷನಲ್ ಚಾನೆಲ್ನಲ್ಲಿ 5ನೇ ತರಗತಿ ಗಣಿತದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಮೊದಲನೇ ಸೆಮಿಸ್ಟರ್ನ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 5ನೇ ತರಗತಿ ಗಣಿತ ಭಾಗ 1 ಗಮನಿಸಿ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.